ಏನಾಯ್ತು? ಯಾರು ಇವರು? ಅದು ನಿನ್ನೆ ಏನೋ ಸ್ವಲ್ಪ ಜಗಳ ಆಗಿದ್ದಕ್ಕೆ ಅದು ಎಲ್ಲರೂ ಸಾರವ್ರು ಬಂದಾರ. ಅದು ಅವ್ನು ತಪ್ಪೇ ಇಲ್ಲ ಅದ್ರಾಗ ಹೇಳ್ಬೇಕಂದ್ರೆ, ಅವ್ನು ತಪ್ಪಿಲ್ಲ. ಸೊ ಎಲ್ಲರೂ ಸಾರವ್ರು ಬಂದು ಅವ್ನು ಬರ್ದಾರೆ ಅಂತ ಸಾರು ವೈಸ್ ಪ್ರಿನ್ಸಿಪಲ್ ಹತ್ರ ಹೋಗಿತ್ತು ಅದು ಮ್ಯಾಟ್ರ್ ಹೋಗಿದ ತಕ್ಷಣ ಸಾರು ಅವಾಗೆ ಅಂದ್ರೆ ಒಂದ್ಸರಿ ವಾರ್ನಿಂಗ್ ಕೊಟ್ಟಾರೆ. ಅವ್ನು ತಪ್ಪೇ ಇಲ್ಲ, ಆದ್ರೂ ಕೂಡ ಅವ್ರ ಅಮ್ಮನ ಕರೆಸಿ ಹಿಂಗ್ ಮಾಡಿದ ನಿಮ್ಮ ಮಗ ಕೆಲ್ಸಕ್ಕೆ ಬರಂಗಿಲ್ಲ ಹಂಗ ಹಿಂಗ ಏನೇನೋ ಹೇಳಿದ್ರೆ ಅವ್ರ ಅಮ್ಮ ಮುಂದೆ ಅವನಿಗೆ ನನ್ನ ಮರ್ಯಾದೆ ಹೋಯ್ತಲ್ಲ, ನಮ್ಮ ಅಮ್ಮನ ಮರ್ಯಾದೆ ಹೋಯ್ತಲ್ಲ ಅಂತ ಅದು ಮನ್ಸಾಗಿ ಇಟ್ಕೊಂಡು ಹಂಗ್ ಮಾಡ್ಕೊಂಡಿದ್ದಾನೆ. ಅರವಿಂದ್. ಎಷ್ಟು ವರ್ಷ ಅವರಿಗೆ 18 ವರ್ಷ. ಇಲ್ಲೇನು ಓದ್ತಾ ಇದ್ರು? ಇಲ್ಲಿ ಡಿಪ್ಲೊಮಾ ನಮ್ ಕ್ಲಾಸ್ ಮೆಕ್ಯಾನಿಕಲ್ ಸೆಕೆಂಡ್ ಇಯರ್. ಸಂಜೆಗಳಿಗೆ ಶಿಕ್ಷಕರು ಯಾರು? ಈಗ ಪ್ರಿನ್ಸಿಪಲ್ ಬೈದವರು ಅಂಬರೀಶ್ ಅಂತ. ಗೌರಿಶಂಕರ್ ಸರ್. ಅದಕ್ಕೆ ಬರ್ದಿಲ್ಲ ಅಂದ್ರೆ ಎಲ್ಲರಿಗೆ ಅದೇ ಒಂದ್ ಮನ್ಸಲ್ಲಿ ಇಟ್ಕೊಂಡದ. ಏನ್ ಆಗ್ರಹ ಮಾಡ್ತೀರಿ ನೀವು? ನ್ಯಾಯ ಬೇಕಂದ್ರೆ. ನಿನ್ನೆ ಏನೋ ಸ್ವಲ್ಪ ಸಣ್ಣ ಮ್ಯಾಟ್ರ್ ಆಗಿತ್ತಂತ ಏನೋ ಮಾತಾಡ್ತಾ ಇದ್ರು. ಅದು ಏನೋ ಸಣ್ಣ ಜಗಳ ಆಗಿತ್ತು ಸರ್, ಫ್ರೆಂಡ್ಸ್ ಅಲ್ಲಿ ಜಗಳ ಆಗಿತ್ತು. ಕಾಲೇಜಲ್ಲಿ ಇಲ್ಲೇ ಆಗಿತ್ತು ಸರ್, ಮೇಲೆ ಫಸ್ಟ್ ಫ್ಲೋರಲ್ಲಿ ಆಗಿದ್ದು. ಆದಮೇಲೆ ಅವರು ಆಯಿತು ಅಂತ ಸರ್ ಎಲ್ಲ ಮಾತಾಡಿ ಇದ್ರು ಸರ್. ಆಮೇಲೆ ಅವರು ಕರೆದ್ರು, ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿದ್ರು. ಅವನ ಅರವಿಂದ್ನ ಕರೆದು ಪ್ರಿನ್ಸಿಪಲ್ ಅವ್ರು ಇದು HOD ಅವ್ರು ಕರೆದು ಪ್ರಿನ್ಸಿಪಲ್ ಅವ್ರು ಕರೆದು ಫೋನ್ ಮಾಡಿದ್ರು ಸರ್. ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿದ್ರು. ಅವ್ರ ತಾಯಿಯವರು ಅಡಾವಿಡಿಯಲ್ಲಿ ಓಡ್ಕೊಂಡ್ಬಂದರು. ಬಂದು ಏನಾಗಿದೆ ನೋಡ್ಕೊಳ್ಳೋಣ ಅಂತ ಬಂದು ಹೋಗಿ ಮಾತಾಡ್ತಿದ್ರು ಸರ್ ಅವ್ರ ಪೇರೆಂಟ್ಸ್ ಹತ್ರ. HOD ಹತ್ರ ಮಾತಾಡುವಾಗ ಅವ್ರ HOD ಅವರು ಸ್ವಲ್ಪ ಮಿಸ್ಬಿಹೇವಲ್ಲಿ ಮಾತಾಡಿದ್ರು ಸರ್. ಸರಿಯಾಗಿ ಮಾತಾಡಿಲ್ಲ. ಕಾಲಿಗೆ ಬೀಳ್ತೀನಿ ಸರ್, ಇದೊಂದ್ಸತೆ ಬಿಟ್ಬಿಡಿ, ಇನ್ನೊಂದ್ಸತೆ ಏನಾರು ಮಾಡಿದ್ರೆ ನನ್ನ ಮಗನ ಕಾಲೇಜ್ ನಾನೇ ಕಳ್ಸಲ್ಲ ಅಂತ ಹೇಳಿದ್ರು ಎಷ್ಟು ಬೇಡ್ಕೊಂಡ್ರು ಬಿಡಲಿಲ್ಲ ಸರ್ ಅವರು. ಅದೇ ಸಸ್ಪೆಂಡ್ ಮಾಡಿಬಿಡ್ತೀವಿ, ಬಿಡಲ್ಲ, ಇನ್ನು ನಿಮ್ಮ ಮಗನ ಕಾಲೇಜಿಗೆ ಸೇರಿಸ್ಕೊಂತಿರೋದೇ ಹೆಚ್ಚು, ಕಾಲೇಜ್ಗೆ ಬೇಡ ಹಂಗ ಹಿಂಗ ಅಂತಿದ್ರು ಸರ್. ಅವರಮ್ಮ ಅಷ್ಟೆಲ್ಲ ಬೇಡ್ಕೊಂಡಿದ್ದಕ್ಕೆ ಅವ್ನಿಗೆ ಬೇಜಾರಾಗಿತ್ತು ಸರ್. ಅವನು ಅದೇ ಮನೆಗೆ ಹೋದ್ರು ಸರ್. ಅಲ್ಲೇ ಇಲ್ಲಿಂದ ಅಳ್ಕೊತಾನೆ ಹೋದ್ರು. ಸಾಯಂಕಾಲ ಅವ್ನು ನಮಗೆ ಎಲ್ಲರಿಗೆ ರೀಲ್ ಹಾಕಿದ್ದ ಸರ್, ಒಂದು ಮಿಸ್ ಯು ಅಂತ ಏನೋ ರೀಲ್ ಹಾಕಿ, ಆಮೇಲೆ ಆಮೇಲೆ ಅವನು ಮೆಸೇಜ್ ಮಾಡ್ದೆ ಸರ್ ಎಲ್ಲರಿಗೂ ಮಿಸ್ ಯು ಅಂತ ಮಾಡಿದ್ದ. ನಮಗೆ ಯಾರು ಮಾಡಿಲ್ಲ ಸರ್, ಇಲ್ಲಿ ಲೋಕಲಲ್ಲಿ ಯಾರು ಇದ್ದಾರಲ್ಲ ಅವ್ರಿಗೆ ಮಾಡಲಿಲ್ಲ ಸರ್. ಅವನು ಎದಕ್ಕೆ ಮಾಡಿಲ್ಲ ಮಾಡಿಲ್ಲ. ಆಮೇಲೆ ಬಂದು ಮಾರ್ನಿಂಗ್ ಇದ್ದರೆ ನ್ಯೂಸ್ ಬಂದಿತ್ತು ಸರ್, ಇಷ್ಟೇ ಹೋಗ್ಬಿಟ್ಟಿದ್ದಾನೆ. ಅದೇ ಏನಿಲ್ಲ ಸರ್, ಅವ್ರ ತಾಯಿಯವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅಮ್ಮ ನಿನ್ನ ಅಂಬರೀಶ್ ಸರ್ ಮುಂದೆ ನಿನ್ನ ಮರ್ಯಾದೆ ಹೋಯ್ತಲ್ಲ, ನಿನ್ನ ಮರ್ಯಾದೆ ತೆಗೆ ಕೆಲಸ ಮಾಡ್ತಾ ಇದ್ದೀನಿ, ಮನೆ ಮರ್ಯಾದೆ ತೆಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾನೆ ಸರ್. ಏನೋ ಸರ್ ಈಗ ಸೂಸೈಡ್ ಮಾಡ್ಕೊಂಡು ಬೆಳಗ್ಗೆ 4 ಗಂಟೆಯಲ್ಲಿ ನೋಡಿದ ಸರ್. ನೀನು ಹಾಕೊಂಡಿದ್ದಾರೆ ಸರ್ ಅವ್ರ ಮನೆಯಲ್ಲೇ. ಅದು ಫಸ್ಟ್ ಕೆಳಗಡೆ ಬಾಡಿಗೆ ಮನೆ ಇತ್ತು ಸರ್, ಬಾಡಿಗೆ ಕೊಟ್ಟಿದ್ರು. ಅದು 4 ಡೇಸ್ ಆಯ್ತು ಸರ್ ಖಾಲಿಯಾಗಿ. ಕೆಳಗಡೆ ಹೋಗಿ ಮಾಡ್ಕೊಂಡಿದ್ದಾರೆ. ಏನಿಲ್ಲ ಸರ್, ನಮಗೆ ನ್ಯಾಯ ಬೇಕು. ಅವ್ನು ಈ ರೀತಿ ಇನ್ನ ಎಷ್ಟು ಜನನ ಇವ್ರು ಹಿಂಗೆ ಮಾಡ್ತಾರೆ ಅಂತ ನಾನು ಅದೇ ಕೇಳ್ತಾ ಇದ್ದೀನಿ ಸರ್. ಪ್ರಿನ್ಸಿಪಲ್ ಇವರು ಶಿಕ್ಷಕರು ಒತ್ತಡ ಹಾಕಿದಕ್ಕೆ ಒತ್ತಡ ಸರ್ ಯಾವಾಗ್ಲೂ ಅದೇ ಇದೆ ಸರ್ ಈ ಕಾಲೇಜಲ್ಲಿ. ಹಂಗಂತಲ್ಲ ಸರ್, ಒಟ್ಟು ಅವನಂಗೆ ಎಷ್ಟು ಜನ ಅಂತ ನಾವು ಕೇಳ್ತಾ ಇದ್ದೀವಿ ಸರ್ ಅಷ್ಟೇ. ನನ್ನ ಹೆಸರು ಗಣೇಶ್ ಅಂತ, ನಮ್ಮ ತಮ್ಮನ ಹೆಸರು ಅರವಿಂದ್. ಸ್ವಂತ ನಮ್ಮ ತಮ್ಮನ ಆಗ ನನಗೆ. ನಿನ್ನೆ ಅವರು ಕಾಲೇಜಿಗೆ ಬಂದರು ಸರ್. ಇದೇ ಕಾಲೇಜಿಗೆ ಗೊತ್ತಿಲ್ಲ, ನಮ್ಮ ಕಾಲೇಜಿಗೆ ಗೊತ್ತಿಲ್ಲ, ಸಂಧ್ಯಾ ಗಾಂಧಿ. ಅವ್ನು ಕಾಲೇಜಿಗೆ ಬಂದಾನ. ಡೈರೆಕ್ಟ್ ಬಂದಿತ್ತಲ್ಲೇ ನಮ್ಮ ತಮ್ಮ ಮಿಸ್ಯು ಏನೋ ಜಗಳ ಆಯ್ತು, ಸಣ್ಣ ಹುಡುಗ ಪುಟ್ಟ ಜಗಳ ಆಯ್ತು. ಅವ್ರಿಗೆ ಹೇಳ್ಯಾರ, ನಮ್ಮವ್ರು ಬಂದಿದ್ಮೇಲೆ ಕಾಲಿಗೆ ಬಿದ್ದು ಎಲ್ಲ ಹೇಳಿದ್ರು ಕೂಡ ಒಟ್ಟಿಗೆ ಅನ್ನ ತಿಂತೀರ, ಏಳು ತಿಂತೀರ, ನೀವೇನು ಇಷ್ಟೇನ ಬೆಳೆಸೋದು, ನೀವು ಬೆಳೆಸೋ ಸಮಾಧಿ ಗೊತ್ತಿಲ್ಲ ನಿಮಗೆ ಅಂತ ಮಾಡಿದ್ದು ಹೇಳಿದಾರೆ. ರಾತ್ರಿ 8 ಗಂಟೆಗೆ ನಾವು ಫೋನ್ ಮಾಡೀವಿ. ಸರ್ ಹೆಂಗೆ ಸರ್ ಒಂದ್ಸಲ ಸಸ್ಪೆಂಡ್ ಮಾಡ್ರು, ವಾಪಸ್ ತಗೋರು ಸರ್, ಅವ್ನು ಫ್ಯೂಚರ್ ಐತಿ, ಇನ್ನು 3 ತಿಂಗಳಾದ್ಮೇಲೆ ಆಯ್ತು ಇಂಜಿನಿಯರ್ ಆಗ್ಬಿಡುತ್ತೆ, ಒಂದು ಇಂಜಿನಿಯರ್ಗೆ ಓದ್ತಾನ ಅವನು. ಹೋಗಿದ್ಮೇಲೆ ಹೇಳಿದ್ಕೋಸ್ಕರ ಇಲ್ಲಮ್ಮ ಹಿಂಗೆ ಆದ್ರೆ ಆಗಲ್ಲ, ಒಂದು ಸಸ್ಪೆಂಡ್ ಲೆಟ್ರ್ ಮಾಡಿಬಿಡ್ತೀವಿ ಅಂದಿದ್ದಕ್ಕೋಸ್ಕರ ಅವ್ನು ಏನಂದ್ರೆ ರಾತ್ರಿ ಫೋನ್ ನಾವು ಕೇಳಿ ಎಲ್ಲರೂ ಬೈದಕ್ಕೋಸ್ಕರ ಅವ್ನಿಗೆ ಏನೋ ಅಪ್ಪನ ಏನಂದ್ರೆ ನಿಮಗೆಲ್ಲ ತಲೆ ತಗ್ಸೋ ಮಾತು ಬೈತಿದ್ದೇನಪ್ಪ ಎಲ್ಲರವರು, ಎಲ್ಲ ಸರಿ ಹೋಗಲ್ಲ ನನಗೆ ಅಂತೇಳಿ 12 ಗಂಟೆಗೆ ಸೂಸೈಡ್ ಮಾಡ್ಕೊಂಡು. ಅರವಿಂದ್ ಅಂತ. ಯಾವ ಕಾರಣಕ್ಕೆ ಸೂಸೈಡ್ ಅಂದ್ರೆ ಯಾರು ಬೈದ್ರಂತ? HOD HR ಸಾರ್ ಇರ್ತಾರಲ್ಲ ಅವ್ರ ಹೆಸರು ಗೊತ್ತಿಲ್ಲ. ಪ್ರಿನ್ಸಿಪಲ್ ಅವ್ರು ಬೈದಾರ, ಮೆಕ್ಯಾನಿಕಲ್ HOD ಅವರು. ಅದಕ್ಕೆ ಸೂಸೈಡ್ ಮಾಡ್ಕೊಂಡು ನಮಗೆ 4 ಗಂಟೆಗೆ ಗೊತ್ತಾಯ್ತು ಮುಂಜಾನೆ. ಇದೇ ಕಾರಣ ಅಂತ 3 ಸಲ ಬಂದೋಗ್ಯಾರ. 3 ಸಲ ಬಂದೋದ್ರು ಕೂಡ ಇದೇ ಕಾರಣ ಮಾಡ್ತಿದ್ದಾರೆ ಅವರು. ಅವ್ರು ಗಣೇಶ್ ಅಂತ. ನಮ್ಗೆಲ್ಲ ಅವ್ರು ನ್ಯಾಯ ಬೇಕಷ್ಟೇ. ಅವರು ಎದರಲ್ಲ HR ಅವರು ಹೊರಗೆ ತೆಗಿಬೇಕು ಅವ್ರನ್ನ. ನಮಗಾಗಿಲ್ಲ ಅಂತ ಇನ್ನೊಬ್ರು ಆಗ್ಬೋದು. ಇದು ಇವಾಗ ಸಸ್ಪೆಂಡ್ ಲೆಟರ್ ಮಾಡಿದ್ರೆ ಇಬ್ರಿಗೆ ಮಾಡ್ಬೇಕು ಸರ್. ನಮ್ಮ ತಮ್ಮಗೊಂದೇ ಮಾಡಿ ಅವ್ನಿಗೆ ಅದು ಸಣ್ಣ ಪುಟ್ಟ ಇವಾಗ ಫ್ರೆಂಡ್ ಸರ್ಕಲ್ ಅವರು. ಫ್ರೆಂಡ್ ಸರ್ಕಲ್ ಏನೋ ಒಂದು ಅವ್ನು ಚಿಂಟು ಏನು BR ಮಾದ್ಮೇಲೆ ಬೈದಾನಂತ. ಚಿಂಟು ಅಂತ ಬೈದಕ್ಕೋಸ್ಕರ ಸುಮ್ಮನೆ ಕುತ್ತಿಗೆ ಹಿಡ್ಕೊಂಡೆ ಅಂತ. ಕುತ್ತಿಗೆ ಹಿಡ್ಕೊಳ್ಳೋದಕ್ಕೋಸ್ಕರ ಸಸ್ಪೆಂಡ್ ಲೆಟರ್ ಕೊಟ್ಟರು ಅಷ್ಟೇ. CC ಕ್ಯಾಮ್ರಾ ಕೂಡ ಚೆಕ್ ಮಾಡಿಸಿ ನಾವು.